ಕಡೆ ರಾಜಣ್ಣವ್ರು ಕೂತವ್ರು ಎತ್ತಿನೊಳೆ ಯಾವ ಬರುತ್ತೆ ಹೇಳಿ. ವರ್ಷಕ್ಕೆ 900 ಕೋಟಿ ಕೊಟ್ಟರೆ ಇನ್ನು 14,000 ಕೋಟಿ ಬೇಕು. 14,000 ಕೋಟಿ ಅಂದರೆ ಮಿನಿಮಮ್ ಕನಿಷ್ಠ ಒಂದು ವರ್ಷಕ್ಕೆ 5,000 ಕೋಟಿನಾರು ಇಡಬೇಕಲ್ವ ರಾಜಣ್ಣರೇ? ಒಂದು 3 ವರ್ಷದಲ್ಲಾರು ಆ ಭಾಗದ ಜನ ಇವತ್ತು ಯಾವ ಬರುತ್ತೋ ನೀರು ಬರುತ್ತೋ. ಅಧ್ಯಕ್ಷರೇ, ಎತ್ತಿನೊಳೆ ಈ ಜೂನ್ ತಿಂಗಳಿಗೆ 100ಕ್ಕೆ 100 ಬರುತ್ತೆ ನೀರು. ಕೇಂದ್ರ ಸರ್ಕಾರ ಅರಣ್ಯ ಇಲಾಖೆ ತಡೆಯಿಂದ ನಿಂತಿದೆ ಹೊರತು ಕ್ಲಿಯರ್ ಆಗಿದೆ. ಯಾವುದೇ ಕಾರಣದಿಂದ ನೀರನ್ನ ಹರಿಸ್ತೀವಿ. ನಮ್ಮ ಅರಸೀಕೆರೆ ಮೇಲೆ ಹಾಸಿ ಹೋಗುತ್ತೆ ನೀರು, ನಮ್ಮ ತುಮಕೂರವರೆಗೂ ಹೋಗುತ್ತೆ. ಚಾನಲ್ ಎಲ್ಲ ಮುಗಿದಿದೆ. 288 ಕೋಟಿ ಹಣನ ಬಿಲ್ ಕೊಟ್ಟಿದ್ದೀವಿ. ಕರೆಂಟ್ ಬಿಲ್ಲ ವಾಣಿ ವಿಲಾಸ ಸಾಗರ್ ಕೊಡೋದು. ನೀರು ಇದೆ, ನೀರು ಬರಕಲ್ಲ ಅಂದವರು ಇದ್ರು, ನೀರು ಬರಕಲ್ಲ ತಲೆ ಬಳಸ್ಕೊತಿ ನಿಂದವರು ಇದ್ರು, ಎಲ್ಲ ಇದ್ರು. ಆದ್ರೆ ಎತ್ತಿನೊಳೆ ಬತ್ತೈತಿ, ನೀರು ಆಗುತ್ತೆ, ಯಾವುದೇ ಅನುಮಾನ ಇಲ್ಲ, ಉಳಿದಿಲ್ಲ. ಬಿಡಿಸ್ಕೊತೀವಿ ಅಂತ ಹೇಳಿಲ್ಲ. ಇದು ರಿಪೋರ್ಟ್ ಇದೆಯಲ್ಲಪ್ಪ, ಆ ರಿಪೋರ್ಟ್ ನಾನು ರಿಪೋರ್ಟ್ ಇಟ್ಕೊಂಡು ಹೇಳ್ತಾ ಇರೋದು. ನಾನು ರಿಪೋರ್ಟ್ ಇಟ್ಕೊಂಡು ಮಾನ್ಯ ಸಭಾಧ್ಯಕ್ಷರೇ 0 to 100 ಹಾಸನ ಜಿಲ್ಲೆಗೆ ಬರುತ್ತೆ. 100 ಇಂದ 250 ಕಿಲೋಮೀಟರ್ವರೆಗೆ ತುಮಕೂರು ಜಿಲ್ಲೆಗೆ ಬರುತ್ತೆ. 250ರಿಂದ ಮುಂದಕ್ಕೆ ಪೈಪ್ ಲೈನಲ್ಲಿ ತಗೊಂಡು ಹೋಗೋದು. ಅದಕ್ಕೆ ಈಗಾಗಲೇ 5,000 ಕೋಟಿಗೆ 2 ಜನ ಗುತ್ತಿಗೆದಾರರಿಗೆ ಕೊಟ್ಟಿದ್ದಾರೆ. ಲ್ಯಾಂಡ್ ಎಕ್ವಿಷನ್ ಆಗಿಲ್ಲ, ಹಣನೂ ಇಲ್ಲ. 5,000 ಕೋಟಿಗೆ ಇವತ್ತು ಕಾಂಟ್ರಾಕ್ಟನ್ನ ಕೊಟ್ಟಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ. ಬೇಕಾದ್ರೆ ನಾನು ಇದರ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ, ನಾನೇನೋ ಸುಮ್ಮನೆ ಇದ್ರ ಭಾಷೆ ಮಾಡ್ತಾ ಇಲ್ಲ. ನಾವು ಯಾವತ್ತು ಎತ್ತಿನೊಳೆ ಬರುತ್ತೋ ಬಿಡುತ್ತೋ ಪಾಪ ಜನಕ್ಕೆ ಬರಬೇಕು. ನನಗೆ ಬೇಕಾಗಿರೋದು ಎತ್ತಿನೊಳೆ ಏನು ತುಮಕೂರು ಜಿಲ್ಲೆ ಇರ್ಬೋದು, ಕೋಲಾರ ಜಿಲ್ಲೆ ಇರ್ಬೋದು, ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಆ ಜಿಲ್ಲೆ ಜನತೆಗೆ ಎತ್ತಿನೊಳೆ ನೀರು ಬರಬೇಕು. ನೀರು ಬರಬೇಕಾದ್ರೆ ಎಷ್ಟು ಎತ್ತಿನೊಳೆಗೆ ಹಣ ಬೇಕು, ಎಷ್ಟು ದುಡ್ಡು ಕೊಡ್ತೀರಿ ವರ್ಷಕ್ಕೆ, ಅದನ್ನ ನೇರವಾಗಿ ಸದನದಲ್ಲಿ ಹೇಳ್ಬೇಕು. ಆ ಭಾಗದ ಜನಕ್ಕೆ ಸುಳ್ಳು ಹೇಳೋದು ಬೇಡ. ಎತ್ತಿನೊಳೆ ನೀರು ಕೊಡ್ತೀವಿ, ಎತ್ತಿನೊಳೆ ನೀರು ಕೊಡ್ತೀವಿ ಅಂತ ಇವತ್ತು ಯೋಜನೆ ಪ್ರಾರಂಭದಾಗ 4,000 ಕೋಟಿ ಇತ್ತು, ಇವತ್ತು 23,000 ಕೋಟಿ ಇದೆ. ಮುಂದಕ್ಕೆ ಎಷ್ಟಾಗುತ್ತೆ ಅನ್ನೋದು ಹೇಳಿ ಮೊನ್ನೆ ಸಭಾಧ್ಯಕ್ಷರೇ. ಅದನ್ನ ದಯಮಾಡಿ ಈ ಗಮನಕ್ಕೆ ತರ್ತಾ ಇದ್ದೀನಿ. ಇದರಲ್ಲಿ ನಾನಲ್ಲ, ಈ ಚರಿತ್ರೆಯಲ್ಲಿ ಇದೆ. ಭಾರತ ಸರ್ಕಾರದ ಮಹಾಲೆಕ್ಕಪಾಲಕರು ಬರೆದಿರೋದು ಎತ್ತಿನೊಳೆದು, ನಾನು ಬರೆದಿಲ್ಲ. 7 ಜನ ಗುತ್ತಿಗೆದಾರರಿಗೆ ಸುಮಾರು 5,000 ಕೋಟಿ, ಒಬ್ಬರಿಗೆ 3,000 ಕೋಟಿ. ಅವ್ರಿಗೆ ಯಾವ ಆಧಾರದ ಮೇಲೆ ಕಾಂಟ್ರಾಕ್ಟ್ ಕೊಟ್ಟಿದ್ದೀರಿ ಅಂತ ಹೇಳಿ ನಾನು ಬರೆದಿಲ್ಲ ಸ್ವಾಮಿ. ಅಲ್ಲಿಯ ಮಹಾಲೆಕ್ಕಪಾಲಕರು ಬರೆದಿರೋದನ್ನ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಅದನ್ನ ಹೇಳಿ, ಯಾರು ಕೊಟ್ಟರು, ಇವ್ರ ಕಾಲದಲ್ಲಿ ಕೊಟ್ಟರು, ಹಿಂದಿನ ಕಾಲದಲ್ಲಿ ಕೊಟ್ಟರು, ನನಗೆ ಗೊತ್ತಿಲ್ಲ. ಕೊಟ್ಟಿರೋದನ್ನ ನಿಮ್ಮ ಗಮನಕ್ಕೆ ಆ ಬುಕ್ಕಲ್ಲಿ ಇರೋದನ್ನ ಓದಿ ಹೇಳ್ತಾ ಇದ್ದೀನಿ ಮಾನ್ಯ ಸಭಾಧ್ಯಕ್ಷೆ. ಲ್ಯಾಂಡ್ ಎಕ್ವಿಷನ್ ಮಾನ್ಯ ಸಭಾಧ್ಯಕ್ಷೆ, ಮೊನ್ನೆ ನಮ್ಮ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು ಹೇಳಿದ್ರು. ಇಲ್ಲೇ ಮೊನ್ನೆ ಸಭಾಧ್ಯಕ್ಷರೇ, ಇಲ್ಲೇ ಉಪಮುಖ್ಯಮಂತ್ರಿಗಳು ಅವರು ಉತ್ತರ ಕೊಟ್ಟಿದ್ದಾರೆ. ನಾನು ಅವತ್ತು ಅರ್ಜೆಂಟಾಗಿ ಹೋಗ್ಬೇಕಾಯಿತು, ಡೆಲ್ಲಿಗೆ ಫೋನ್ ಬಂತು, ಹೋದೆ ಮಾನ್ಯ ಸಭಾಧ್ಯಕ್ಷ. ಗಡ್ಕರಿಯನ್ನು ನೋಡಬೇಕಾಯಿತು ಸಾಯಂಕಾಲ 6 ಗಂಟೆಗೆ. ಆದರೆ ಉಪಮುಖ್ಯಮಂತ್ರಿಗಳು ತಪ್ಪು ನಾವು ಕಳಿದ ತಕ್ಷಣ ಅವ್ರು ಉತ್ತರ ಕೊಟ್ಟರು. ಉತ್ತರ ಏನು ಕೊಟ್ಟಿದ್ದಾರೆ? ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ